ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಲ್ಲೆಯ ಅಧ್ಯಕ್ಷರಾದಂಥ ಶ್ರೀಯುತ ಹನುಮಂತೇಗೌಡ್ರೆ, ಶಿರಾ ನಗರ ಅಧ್ಯಕ್ಷರಾದಂಥ ಗಿರಿ ಅವರೇ, ಶಿರಾ ಗ್ರಾಮಾಂತರ ಅಧ್ಯಕ್ಷರಾದಂಥ ಚಿಕ್ಕಣ್ಣ ಅವರೇ, ಹಾಗೆ ನಮ್ಮ ಮುದಿಮಡು ಮಂಜುನಾಥ್ ಅವರೇ, ಕರಿಯಣ್ಣ ಅವರೇ, ಹಾಗೆ ನಮ್ಮ ಗೌಡಪ್ಪ ಅವರೇ, ನಮ್ಮ ಕಾರ್ಯದರ್ಶಿಗಳಾದಂಥ ನರಸಿಂಹ ರಾಜು ಅವರೇ, ಹಾಗೆ ದೊಡ್ಡ DH ಗೌಡ್ರೆ, ಇನ್ನಾರಿದ್ದಾರಪ್ಪ, ರಂಗನಾಥ್ ಅವರೇ, ಹಾಗೆ ನಮ್ಮ ಪವನ್ ಅವರೇ, ಮೂರ್ತಿ ಅವರೇ, ಈರಣ್ಣ ಅವರೇ, ಲಕ್ಷ್ಮೀನಾರಾಯಣ ಅವರೇ, ನಮ್ಮ ಪಕ್ಷದ ಎಲ್ಲ ಮುಖಂಡರೇ, ಮಾಧ್ಯಮ ಮಿತ್ರರೇ, ನಾನು ನಿನ್ನೆ ನಡೆದಂಥ ಘಟನೆಗೆ ಐ ವಿಟ್ನೆಸ್ ಇದ್ದೀನಿ. ಬೆಳಗಾವಿ ವಿಧಾನಸೌಧದಲ್ಲಿ ಎಲ್ಲ ಸುವ್ಯವಸ್ಥಿತವಾಗಿ ಸದನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಸುಮಾರು 11 ಗಂಟೆ 12 ಗಂಟೆ ಸುಮಾರಿಗೆ ಕಾಂಗ್ರೆಸ್ನ ಎಲ್ಲ ಶಾಸಕರುಗಳು ಎದ್ದು ನಿಂತು ಏಕಾಏಕಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಫೋಟೋಗಳನ್ನು ಇಟ್ಕೊಂಡು ಒಂದು ದೊಡ್ಡ ಗಲಾಟೆಯನ್ನು ಸೃಷ್ಟಿ ಮಾಡಿದ್ರು. ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರಲ್ಲ. ಆ ಸಂದರ್ಭದಲ್ಲಿ ಸಭಾಪತಿಯವರು ಹೇಳಿದ್ರು, ನಾನು ಎಲ್ಲವನ್ನು ವೀಕ್ಷಣೆ ಮಾಡಿ ಚರ್ಚೆಗೆ ಕೊಡಬೇಕೋ ಕೊಡಬೇಡ್ದು ಅಂತ ಹೇಳಿಬಿಟ್ಟು ನಿಮಗೆ ಸಮಯ ಕೊಡ್ತೀನಿ ಅಂತೇಳಿ ಕಲಾಪವನ್ನು ಮುಂದುವರಿಸಿದ್ರು. ಸುಮಾರು 1 ಗಂಟೆವರೆಗೂ ಕಲಾಪ ಸುಸೂತ್ರವಾಗಿ ನಡೀತು. 0 ಅವರ್ ಇತ್ತು, 0 ಅವರ್ ಆಯಿತು. ಅದಾದ ನಂತರ ತಕ್ಷಣವೇ ಕಾಂಗ್ರೆಸ್ನವರು ಶಾಸಕರುಗಳು ತಮ್ಮ ಮೇಲೆ ದೆವ್ವ ಬಂದ ರೀತಿ ಇದ್ದಕ್ಕಿದ್ದಂಗೆ ಅಂಬೇಡ್ಕರ್ ಜಿಯವರ ಫೋಟೋಗಳನ್ನು ಪ್ರದರ್ಶನ ಮಾಡಿಕೊಂಡು ಭಾಳ ಅಸಂವಿಧಾನಿಕ ಭಾಷೆಗಳನ್ನು ಬಳಸ್ಕೊಂಡು ದೊಡ್ಡ ಮಟ್ಟಕ್ಕೆ ಗಲಾಟೆಯನ್ನು ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಕೂಡ ಪ್ರತಿಪಕ್ಷದಲ್ಲಿ ಕೂತಿದ್ದಂಥ ಶಾಸಕರು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಅನ್ಯಾಯ ಮಾಡಿದೆ, ಯಾವ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಶಿಲ್ಪಿ, ಸಂವಿಧಾನ ರಚನಾಕಾರರು, ಸಂವಿಧಾನ ಕರ್ತೃ ಅವರಿಗೆ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹಾಕಿ 2 ಬಾರಿ ಸೋಲಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತೆ. ಹಾಗಾಗಿ ನಿಮಗೆ ನೈತಿಕತೆ ಇಲ್ಲ. ಡಾಕ್ಟರ್ BR ಅಂಬೇಡ್ಕರ್ಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದು ವಾಜಪೇಯಿ ಅವರು ಪ್ರಧಾನಿಯವರಾಗಿದ್ದಾಗ. 6 ಅಡಿ 3 ಅಡಿ ಜಾಗ ಕೊಟ್ಟಿರಲಿಲ್ಲ ದೆಹಲಿನಲ್ಲಿ ಕಾಂಗ್ರೆಸ್ನವರು. ಇವತ್ತು ಅಂಬೇಡ್ಕರರ ಬಗ್ಗೆ ಏನೆಲ್ಲ ಹೇಳ್ತಾರೆ, ದಲಿತರ ಬಗ್ಗೆ ಮಾತಾಡ್ತಾರೆ, ಆದರೆ 1 ಇಂಚ್ ಜಾಗ ಕೊಟ್ಟಿರಲಿಲ್ಲ ದೆಹಲಿನಲ್ಲಿ ಅವರ ಒಂದು ದೇಹವನ್ನು ಇದು ಮಾಡೋದಕ್ಕೆ, ಸಂಸ್ಕಾರ ಮಾಡೋದಕ್ಕೆ. ಆದರೆ ನರೇಂದ್ರ ಮೋದಿಯವರು ಪ್ರಧಾನವಾದ ಮಂತ್ರಿ ಆದಮೇಲೆ 5 ಜಾಗದಲ್ಲಿ ಸನ್ಮಾನ್ಯ BR ಅಂಬೇಡ್ಕರ್ ಸ್ಮಾರಕಗಳನ್ನು ನಿರ್ಮಾಣ ಮಾಡುವಂಥದ್ದಾಗಿದೆ. ಯಾವ ನೈತಿಕತೆ ಇದೆ ರಾಹುಲ್ ಗಾಂಧಿಯವರಿಗೆ, ಯಾವ ನೈತಿಕತೆ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ, ಯಾವ ನೈತಿಕತೆ ಇಟ್ಕೊಂಡು ನಮ್ಮ ಭಾರತದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಏನೋ ಒಂದು ಮಾತು ಹೇಳಿದ್ರು ಅಂಥೇಳಿ ಅದನ್ನು ತಿರುಚಿ ಅವರು ಹೇಳಿರೋದೊಂದು, ಅದು ಅರ್ಧಂಬರ್ಧ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಏನಿವತ್ತು ಜನಗಳಿಗೆ ತಪ್ಪು ಸಂದೇಶ ಕೊಡುವಂಥ ಕೆಲಸ ಮಾಡಿದ್ರು. ಅದು ವಿರುದ್ಧ ನಾವು ಹೇಳಿದ್ವಿ, ನಾವು ಪ್ರತಿಭಟನೆಗೆ ನಿಂತ್ವಿ, ನಾವು ಹೇಳಿದ್ವಿ ಅಂಬೇಡ್ಕರ್ಗೆ ಅವಮಾನಿಸಿದ್ದು ಕಾಂಗ್ರೆಸ್ ಸರ್ಕಾರ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಸಂವಿಧಾನಕ್ಕಾಗಲಿ ಡಾಕ್ಟರ್ BR ಅಂಬೇಡ್ಕರ್ಗಾಗಲಿ ಅವಮಾನವನ್ನು ಮಾಡಿಲ್ಲ. ಬದಲಾಗಿ ಅವರಿಗೆ ಅವರ ಗೌರವಕ್ಕೆ ಚ್ಯುತಿ ಬರುವಂಥ ಯಾವ ಕೆಲಸವನ್ನೂ ಮಾಡಿಲ್ಲ. ಅದನ್ನು ಭಾಳ ದೊಡ್ಡದಾಗಿ ನಾವು ಕೂಡ ಪ್ರತಿಭಟನೆಯಲ್ಲಿ ಧ್ವನಿಗೂಡಿಸಿ ನಾವು ಕೂಡ ಹೇಳಿದ್ವಿ, ಕಾಂಗ್ರೆಸ್ನವ್ರನ್ನ ವಿರೋಧ ಮಾಡಿದ್ವಿ. ದೊಡ್ಡ ಗದ್ದಲ ಆಯಿತು. ಸಭಾಪತಿಗಳು ತಮ್ಮ ಚೇರನ್ನು ಬಿಟ್ಟು ಸದನವನ್ನು ಅಡ್ಜರ್ನ್ ಮಾಡಿ ಒಳಗೆ ಹೋಗ್ತಾರೆ. ಅದಾದ ನಂತರ ಕಾಂಗ್ರೆಸ್ನವರ ಕೂಗಾಟ, ಚೀರಾಟ, ಸಾಮಾನ್ಯವಾಗಿ ಸಭಾಪತಿಗಳು ಆ ಚೇರಿಂದ ಆಚೆಗೆ ಹೋದ್ಮೇಲೆ ಶಾಸಕರು ನಾವೆಲ್ಲ ಮತ್ತೆ ತಣ್ಣಗಾಗೋದು ಅಥವಾ ಆಚೆಗೆ ಹೋಗೋದು ಮಾಡ್ತೀವಿ. ಅದಕ್ಕೆ ಬದಲಾಗಿ ಕಾಂಗ್ರೆಸ್ನವ್ರು ಏನು ಮಾಡಿದ್ರು, ಈ ರೀತಿಯ ದುರುದ್ದೇಶ ಇಟ್ಕೊಂಡೇ ಕಾಣುತ್ತೆ. ದುರುದ್ದೇಶವು ಇಟ್ಕೊಂಡೇ ಸಭಾಪತಿಗಳು ತಮ್ಮ ಸ್ಥಾನವನ್ನು ಬಿಟ್ಟು ಒಳಗಡೆ ಹೋದ್ಮೇಲೂ ಕೂಡ ತಮ್ಮ ಚೀರಾಟ, ಕೂಗಾಟವನ್ನು ಮುಂದುವರಿಸಿದ್ರು. ಅದಕ್ಕೆ ಯಾರು ಕುಮ್ಮಕ್ಕಿತ್ತು, ಯಾಕಾಗಿ ಅದು ಮಾಡಿದ್ರು? ಇದೇನು ಪ್ರೀ ಪ್ಲಾನ್ಡಾ? ಅಲ್ಲಿ ಎಲ್ಲರೂ ಕೂಡ ಒಬ್ಬರ ಮೇಲೆ ಒಬ್ಬರು ಕೇಂದ್ರ ಸರ್ಕಾರದ ಮೇಲೆ BJP ಅವ್ರ ಮೇಲೆ ಕಾಂಗ್ರೆಸ್ನವರ ಮೇಲೆ BJP ಅವರು ಸಹಜವಾಗಿ ಕೆಲವು ಆರೋಪಗಳನ್ನು ಮಾಡ್ಕೊಂಡು ನಾವೆಲ್ಲ ಜೋರಾಗಿ ಮಾತಾಡ್ತಾ ಇದ್ವಿ. ಆ ಮಧ್ಯೆ ಇದ್ದಕ್ಕಿದ್ದಂಗೆ ಏನೋ ಒಂದು ಗುಲ್ಲೆಬ್ಸಿ ಶ್ರೀಮತಿ
ನಮ್ಮ ಹೆಸರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಏನೋ ಮಾತಾಡಿದ್ರು ಅಂತೇಳಿ ಅವರೆಲ್ಲ ಒಟ್ಟಾಗಿ ಸಭಾಪತಿಯವರ ಕಚೇರಿಗೆ ಒಳಗಡೆ ಹೋಗಿ ದೊಡ್ಡ ಒಂದು ಅಲ್ಲಾಗುಲ್ಲ ಸೃಷ್ಟಿ ಮಾಡಿದ್ರು. ಅದ್ರ ಹಿಂದೆ ನಾನು ಹೇಳೋದಿಷ್ಟೇ, ನಮ್ಮ ಪಕ್ಷ ನಾವೆಲ್ಲ ವಿದ್ಯಾವಂತರಿದ್ದೀವಿ. ನಾವು ಯಾರೂ ಕೂಡ ಹೆಣ್ಣು ಮಕ್ಕಳಿಗೆ ಅವಮಾನ ಆಗೋದನ್ನಾಗಲಿ ಅಥವಾ ಹೆಣ್ಣು ಮಕ್ಕಳ ಮೇಲೆ ಯಾವುದೇ ರೀತಿಯ ಅವಮಾನ ಆಗೋಂಥ ಕೆಲಸ ಸಹಿಸುವಂಥವ್ರಲ್ಲ. ನಾವು ಭಾರತ ಮಾತಾ ಕಿ ಜೈ ಅಂತ ಹೇಳೋರು. ಹಾಗಾಗಿ ಅಲ್ಲಿ ಒಂದು ವೇಳೆ ಈ ರಾಜ್ಯದಲ್ಲಿ ಕಾನೂನಿಲ್ವಾ, ಒಂದು ವೇಳೆ ಆ ಥರದ್ದು ಏನಾದ್ರು ತಪ್ಪಾಗಿದ್ದರೆ ಅದಕ್ಕೆ ಸಭಾಪತಿಗಳು ರೂಲಿಂಗ್ ಕೊಟ್ಟಿದ್ದಾರೆ. ಸದನದಲ್ಲಿ ಏನು ನಡೀತು ಆಡಿಯೋ ವಿಡಿಯೋ ರೆಕಾರ್ಡ್ ತರಿಸ್ಕೋತೀವಿ, ಏನಾದರೂ ಸಾಕ್ಷಿ ಸಿಕ್ಕಿದ್ರೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಸಭಾಪತಿಗಳು ಹೇಳಿದ್ರು. ಕೊನೆಗೆ ಆ ಸಭಾಪತಿಗಳು ಹೇಳ್ತಾರೆ ಆ ರೀತಿಯ ಯಾವ ವಿಡಿಯೋ ಆಡಿಯೋ ಕೂಡ ದೊರಕಿಲ್ಲ ಅಂತ ಹೇಳಿ ರೂಲಿಂಗ್ ಕೊಡ್ತಾರೆ. ಇದರಲ್ಲಿ ನಾನು ಯಾವುದೇ ಕ್ರಮ ಕೈಗೊಳ್ಳಲ್ಲ, ಆ ರೀತಿ ಯಾವುದು ನಡೆದಿಲ್ಲ ಅಂಥೇಳಿ ರೂಲಿಂಗ್ ಕೊಡ್ತಾರೆ. ಇಷ್ಟಾದಮೇಲೂ ಕೂಡ ಅವರು ತಮ್ಮ ದೌರ್ಜನ್ಯವನ್ನು ಮುಂದುವರಿಸಿ ನಾನು ಅಲ್ಲಿ ಒಂದು ಗಂಟೆಗೆ ನಾನು ಸುವರ್ಣ ವಿಧಾನಸೌಧ ಬಿಟ್ಟು ಹೊರಟೆ. ನಾನು ಊರ ಕಡೆಗೆ ಬರಬೇಕಾಗಿತ್ತು, ಹೊರಟೆ. ಬರ್ತಾ ದಾರಿ ಉದ್ದಕ್ಕೂ ಆ ಚಲನವಲನ ನೋಡ್ಕೊಂಬಂದು ಸಿ ಟಿ ರವಿ ಅವರ ಮೇಲೆ ಇದೇ ನಮ್ಮ ಶ್ರೀಮತಿ ಹೆಬ್ಬಾಳ್ಕರ್ ಅವರ PA ಯಾವ ತಹಶೀಲ್ದಾರ್ ಮೇಲೆ ಗುಂಡಾಗಿರಿ ಮಾಡಿ ಆ ತಹಶೀಲ್ದಾರ್ ಸಾವಿಗೆ ಕಾರಣ ಆಗಿದ್ದಂಥ ಒಬ್ಬ PA ಮತ್ತು ಅವರ ತಮ್ಮ ಶ್ರೀಮತಿ ಹೆಬ್ಬಾಳ್ಕರ್ ಅವರ ತಮ್ಮ ಇವರಿಬ್ಬರು ಏಕಾಏಕಿ ಆ ಹೊರಾಂಗಣದಲ್ಲಿ ಸಿ ಟಿ ರವಿಯವರ ಮೇಲೆ ದಾಳಿ ಮಾಡೋದಕ್ಕೆ, ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅದೃಷ್ಟವಶಾತ್ ಅಲ್ಲಿದ್ದಂಥ ಮಾರ್ಷಲ್ಗಳು, ಪೊಲೀಸ್ನವರು ಅದನ್ನು ತಡೀತಾರೆ. ಆದರೆ ತದನಂತರ ನಾಟಕೀಯ ಬೆಳವಣಿಗೆಗಳು ನಡೆದವಲ್ಲ, ಅದಕ್ಕೆ ರಾಜಕೀಯ ಬಣ್ಣ ಕೊಡುವಂಥದ್ದು. ನಾನು ಹೇಳ್ತೇನೆ, ಒಂದು ವೇಳೆ ಆ ರೀತಿ ಏನಾದರೂ ಮಾತಾಡಿದರೆ ಅದಕ್ಕೆ ಕಾನೂನಿದೆ. ಕಾನೂನಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕೋ ಅದು ಕೈಗೊಳ್ಳಿ. ಆದರೆ ಈ ರೀತಿಯಾಗಿ ಒಬ್ಬ ಪ್ರತಿಪಕ್ಷದ ಶಾಸಕನನ್ನು ಅರೆಸ್ಟ್ ಮಾಡಿ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಬೆಳಗಾವಿಯಿಂದ, ಆ ಸದನದಿಂದ, ವಿಧಾನಸೌಧದಿಂದ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಕೇಳಿದ್ರೆ ಹೇಳ್ತಾರೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಖಾನಾಪುರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನಮ್ಮ ಶಾಸಕರ ಮೇಲೆ ಹಲ್ಲೆ ಮತ್ತೊಂದು ನಡೆಸಿ ಮುಂದುವರೆದು ಅಲ್ಲಿಂದ ಇಡೀ ರಾತ್ರಿ ಅವರನ್ನು ಒಬ್ಬ ಯಾರೋ ಏನಂತ ಕರೀತಾರೆ, ಒಂದು ಉಗ್ರವಾದಿ ಥರ, ಒಬ್ಬ ಉಗ್ರವಾದಿನೂ ಹಂಗೆ ನಡೆಸ್ಕೊಳ್ಳಲ್ಲ. ಆ ರೀತಿಯಾಗಿ ಅವ್ರನ್ನ ಇಡೀ 3 ಜಿಲ್ಲೆಗಳನ್ನು ಸುತ್ತಿಸ್ತಾರೆ. ವಿಜಯಪುರ, ಬಾಗಲಕೋಟೆ, ರಾತ್ರಿ ಇಡೀ 3 ಜಿಲ್ಲೆ ಬೇರೆ ಬೇರೆ ತಾಲೂಕುಗಳಲ್ಲಿ ಏನು ವಿಷಯ ಅಂತ ಹೇಳಲ್ಲ, ಯಾಕೆ ಅಂತ ಹೇಳಲ್ಲ. ಆ ಮಧ್ಯೆ ಶಾಸಕರಿಗೆ ಅವ್ರ ಮೇಲೆ ಹಲ್ಲೆ ಆಗುತ್ತೆ. ಯಾರು ಹಲ್ಲೆ ಮಾಡಿದ್ರು ಗೊತ್ತಿಲ್ಲ, ತಲೆ ಬುರುಡೆ ಹೊಡೆದು ಬುರುಡೆಯಿಂದ ರಕ್ತ ಸುರಿತಾ ಇರುತ್ತೆ. ಯಾವ ಮಾಧ್ಯಮದವ್ರನ್ನೂ ಕೂಡ ಅವ್ರ ಹತ್ರಕ್ಕೆ ಬಿಟ್ಕೊಳ್ಳಲ್ಲ ಪೊಲೀಸ್ನವರು. ವಿರೋಧ ಪಕ್ಷದ ನಾಯಕರನ್ನ ಹತ್ರಕ್ಕೆ ಬಿಟ್ಕೊಳಲ್ಲ, ಭಾಳ ಗೌಪ್ಯವಾಗಿ. ಹಾಗಾದರೆ ಇದರಿಂದ ಕುಮ್ಮಕ್ಕೆ ಹರಿದಿದೆ ಮಾಹಿತಿ ಇದೆ. ಸನ್ಮಾನ್ಯ DK ಶಿವಕುಮಾರ್ ಅವರು 50 ಕಾಲ್ ಮಾಡಿದ್ದಾರೆ ಪೊಲೀಸ್ ಕಮಿಷನರ್ಗೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು 50 ಕಾಲ್ ಮಾಡಿದ್ದಾರೆ. ಇವ್ರ ಕೈವಾಡ ಇಲ್ಲದೆ ಇದೆಲ್ಲ ಆಗುತ್ತಾ? ಇವ್ರ ಕೈವಾಡ ಇರೋದ್ರಿಂದ ತಾನೇ ಆಗಿರೋದು. ಈ ರೀತಿಯಾಗಿ ಒಂದು ದುರ್ವರ್ತನೆಯನ್ನು ತೋರಿದ್ದಾರೆ ಪೊಲೀಸ್ನವರು. ದುರಾಡಳಿತವನ್ನು ಮಾಡ್ತಾ ಇದೆ ಈ ಸರ್ಕಾರ. ಹಾಗಾದರೆ ನಮಗೆಲ್ಲ ಭಯ ಇದೆ, ನಮಗೆ ಜೀವ ಭಯ ಬರುತ್ತೆ. ನಾಳೆ ದಿವಸ ಯಾವ ಮೂಲೆಯಲ್ಲಿ ಯಾವ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ನಮ್ಮ ಮೇಲೆ ದೈಹಿಕ ಹಲ್ಲೆ ನಡೆಸ್ತಾರೆ ಗೊತ್ತಿಲ್ಲ. ನಾವು ನಿರ್ಧಾರ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ಮುಂದಿನ ವಿಧಾನಸಭಾ ಏನು ಸಭೆ ನಡೆಯುತ್ತೆ, ಬೆಂಗಳೂರಲ್ಲಿರ್ಬೋದು, ಬೆಳಗಾವಿಲಿರ್ಬೋದು, ನಾವು ಒಬ್ಬೊಬ್ಬರಿಗೂ 10 ಜನ ಪೊಲೀಸ್ನವ್ರನ್ನ ಕೊಟ್ಟರೆ ಮಾತ್ರ ನಾವು ಸದನಕ್ಕೆ ಹಾಜರಾಗ್ತೀವಿ. ಪೊಲೀಸ್ನವರು ನಮ್ಮ ಜೊತೆ ಕೂತ್ಕೋಬೇಕು ಸದನದಲ್ಲಿ. ಗೊತ್ತಿಲ್ಲ ಈ ಗೂಂಡಾರಾಜ್ ಸರ್ಕಾರ ಯಾವಾಗ ಏನು ಮಾಡುತ್ತೆ ಅಂತ. ಆದರೆ ಈಗ ನಡೆದಿರ್ತಕ್ಕಂಥದ್ದನ್ನು ಒಂದನ್ನು ಕೂಡ ಖಂಡಿಸಿಲ್ಲ, ಅವರು ಸಮರ್ಥಿಸ್ಕೋತಾ ಇದ್ದಾರೆ. ನಾವು ಸಿ.ಟಿ. ರವಿ ಅವ್ರನ್ನ ಒಬ್ಬ ಶಾಸಕರಾಗಿ ಅವ್ರ ಮೇಲೆ ನಡೆದಂಥ ಹಲ್ಲೆ ಮತ್ತು ಅವ್ರ ಮೇಲೆ ನಡೆದಂಥ ಪೊಲೀಸ್ ದೌರ್ಜನ್ಯ, ಅವರನ್ನು ನಡೆಸ್ಕೊಂಡಂಥ ರೀತಿ ಒಂದು ವೇಳೆ ತಪ್ಪಾಗಿದ್ದರೆ ಕಾನೂನಿದೆ, ಕೋರ್ಟ್ ಇದೆ, ವಿಚಾರಣೆ ಆಗಿ ತಪ್ಪಿತಸ್ಥ ಅಂತೇನಾದರೂ ಸಾಬೀತಾದರೆ ಕ್ರಮ ಕೈಗೊಳ್ಳಿ. ಕಾನೂನಿಗಿಂತ ದೊಡ್ಡವರು ಯಾರೂ ಕೂಡ ಇಲ್ಲ ಇಲ್ಲಿ. ಆದರೆ ಅದೆಲ್ಲಕ್ಕಿಂತ ಮುಂಚೆನೇ ಆ ಪೊಲೀಸ್ ಅಧಿಕಾರಿಗಳು, ಆ ಪೊಲೀಸ್ ಯಾವ ಭಾಷೆಯಲ್ಲಿ ಕರಿಬೇಕೋ ಗೊತ್ತಿಲ್ಲ, ಪೊಲೀಸ್ ವ್ಯವಸ್ಥೆಗೆ ಅವರು ಒಬ್ಬ IPS ಆಫೀಸರ್ಗಳು, ಕಮಿಷನರ್ ಆದಂಥವರು ಬಹಳ ಕೆಟ್ಟದಾಗಿ ನಡ್ಕೊಂಡು ಒಬ್ಬ ಶಾಸಕನ ಮೇಲೆ, ಒಬ್ಬ ಜನಪ್ರತಿನಿಧಿ ಮೇಲೆ
ಅವರೇನು ಸಾಮಾನ್ಯ ವ್ಯಕ್ತಿಯಲ್ಲ. ಸಿ ಟಿ ರವಿ ಅಂತ ಹೇಳಿದ್ರೆ ನಮ್ಮ ಪಕ್ಷದ ಮುಖಂಡರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥವರು, ಕಟ್ಟ ಹಿಂದುತ್ವವಾದಿ, ಸಚಿವರಾಗಿ ಕೆಲಸ ಮಾಡಿದ್ದಂಥವರು, ಹಾಲಿ MLC ಇದ್ದಾರೆ. ಈ ಮಟ್ಟದ ದೌರ್ಜನ್ಯ, ಒಂದು ಕಿಂಚಿತ್ತು ಪಾಪ ಪ್ರಜ್ಞೆ ಇಲ್ಲದೆ ಈಗ ಸಿದ್ದರಾಮಯ್ಯನವರು ಹೇಳ್ತಾರೆ. ಹಾಗಾದರೆ ಸಿದ್ದರಾಮಯ್ಯನಲ್ಲಿ ಬಾಯಲ್ಲಿ ಯಾವತ್ತೂ ಕೂಡ ಕೆಟ್ಟ ಮಾತು ಬಂದೇ ಇಲ್ವಾ? ಸಿದ್ದರಾಮಯ್ಯನವರು ಆಡಿಯೋ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಿ. ಇವತ್ತು ಯಾರೋ ಫೋನಲ್ಲಿ ಹೇಳ್ತಾರೆ ಸುಳ ಮಕ್ಕಳು ಅಂತಾರೆ. ಹಾಗಾದರೆ ಅವ್ರ ಬಗ್ಗೆ ಏನು ಕ್ರಮ ಆಯಿತು? ಸೊ ಈ ರೀತಿಯಾಗಿ ಸರ್ಕಾರ ಇದು ಪೂರ್ವ ನಿಯೋಜಿತ ಪಿತೂರಿ. ಯಾವಾಗ ಅವರ ಒಬ್ಬ ಅಬ್ಬೇಪಾರಿ ಅಧ್ಯಕ್ಷ, ಕಾಂಗ್ರೆಸ್ ಪಕ್ಷದ ಅಬ್ಬೇಪಾರಿ ಅಧ್ಯಕ್ಷರು ದೆಹಲಿನಲ್ಲಿ ನಮ್ಮ ಪಕ್ಷದ 2 ವಯೋವೃದ್ಧ ಸಂಸದರ ಮೇಲೆ ಗೂಳಿ ಥರ ನುಗ್ಗಿ ಆ ಸಂಸತ್ ಭವನವನ್ನು ಪ್ರವೇಶ ಮಾಡಿ ಅವರನ್ನು ಕೆಳಗೆ ಬೀಳಿಸಿ ಅವ್ರ ತಲೆ ಗಾಯ ಆಗುತ್ತೆ. ನೀವೆಲ್ಲ ನೋಡಿದ್ದೀರಿ ವಿಡಿಯೋದಲ್ಲಿ. ಕನಿಷ್ಠ ಪಕ್ಷ ನಮ್ಮ ಸಂಸದ CN ಮಂಜುನಾಥ್ ಅವರು ಅವರಿಗೆ ಪ್ರಥಮ ಚಿಕಿತ್ಸೆ ಕೊಡ್ತಾ ಇರ್ತಾರೆ. ಕನಿಷ್ಠ ಅಲ್ಲಿ ಕೂತು ಏನಾಯಿತು ಅಂತ ನೋಡುವಂಥ ಸೌಜನ್ಯವನ್ನು ಕೂಡ ರಾಹುಲ್ ಗಾಂಧಿ ಅವರು ತೋರಿಸಲ್ಲ. ಇಂಥ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿ ಹಾಕ್ಕೊಳ್ಳೋದಕ್ಕೆ ಇದು ಆ ತತ್ಕ್ಷಣಕ್ಕೆ ಕೈಗೊಂಡಂಥ ಪಿತೂರಿ ಅಂತ ನಾವು ಹೇಳ್ತೇವೆ. ಹಾಗಾಗಿ ಈ ಸರ್ಕಾರದ ನಡೆಗೆ ಧಿಕ್ಕಾರ ಇದೆ. ನಾವು ಹೋರಾಟ ಮಾಡ್ತೇವೆ. ಜೈಲಿಗೆ ಹಾಕಲಿ, ನಮ್ಮನ್ನೆಲ್ಲ ಹಾಕಲಿ. ಸಿ ಟಿ ರವಿ ಅವ್ರ ಜೊತೆ ನಮ್ಮನ್ನು ಅರೆಸ್ಟ್ ಮಾಡಲಿ. ಅದೆಷ್ಟು ಲಕ್ಷ ಜನ ಅರೆಸ್ಟ್ ಮಾಡೋದಕ್ಕೆ ತಾಕತ್ತೈತೆ ಈ ಸಿದ್ದರಾಮಯ್ಯನಿಗೆ, ಅದೆಷ್ಟು ಜನ ಅರೆಸ್ಟ್ ಮಾಡೋದಕ್ಕೆ ತಾಕತ್ತೈತೆ DK ಶಿವಕುಮಾರ್ ಅವರಿಗೆ. ನಮ್ಮ ಗೃಹ ಸಚಿವರು ಏನು ಮಾಡ್ತಿದ್ದಾರೆ? ಗೃಹ ಸಚಿವರು ಇಲ್ಲಿವರೆಗೆ ಒಂದು ಹೇಳಿಕೆ ಕೊಟ್ಟಿಲ್ಲ. ಏನಕ್ಕೆ ಗೃಹ ಸಚಿವರು ಅಂತ ಇರಬೇಕು ರಾಜ್ಯದಲ್ಲಿ? CM DCM ಎಲ್ಲ ಮಾಡೋದಾದರೆ ಗೃಹ ಸಚಿವರು ಏನಕ್ಕೆ ಇರಬೇಕು? ಗೃಹ ಸಚಿವರ ಕಡೆಯಿಂದ ಒಂದು ಹೇಳಿಕೆ ಬಂದಿಲ್ಲ. ಈ ಮಟ್ಟಕ್ಕೆ ದೌರ್ಜನ್ಯಗಳು ನಡೀತಾ ಇದೆ. ಇದು ನಾವೆಲ್ಲ ಹೆದರಬೇಕು. ಈಗ ಜನಪ್ರತಿನಿಧಿಗಳ ಮೇಲೆ ಸಾಮಾನ್ಯ ಕಾರ್ಯಕರ್ತರಿಂದ ಏನು ಮಾಡಬೇಕು? ಅವ್ರ ಮನೆಗೆ ಹುಡ್ಕೊಂಡು ನುಗ್ಗಿ ಹೊಡಿತಾರೆ. ಆದರೆ ಇದೇ ಕೆಲಸವನ್ನು ಅವರಿಗೆ ಬೇಕಾದಂಥ ಮತ ಬ್ಯಾಂಕ್ ಏನಿದೆ ಆ ಜನ ಮಾಡಿದಾಗ 3 ದಿವಸ ಟೈಮ್ ತಗೋತಾರೆ. ಇಲ್ಲಿವರೆಗೂ ಆ ತಹಶೀಲ್ದಾರ್ ಪತ್ರ ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡಿರ್ತಾನೆ, ಸತ್ತೋಗಿರ್ತಾನೆ. ಅದ್ರ ಬಗ್ಗೆ ಕ್ರಮ ಆಗಿಲ್ಲ. ಇದೇ ಶ್ರೀಮತಿ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಆರೋಪ ಮಾಡಿರ್ತಾನೆ. ಇವರ ಅನುಯಾಯಿಗಳಿಂದ ನನಗೆ ನಾನು ಪ್ರಾಣ ಕಳ್ಕೊತೀನಿ ಅಂತ. ಆದರೆ ಇಲ್ಲಿವರೆಗೂ ಕ್ರಮ ಆಗಿಲ್ಲ. ಆದರೆ ಏನೂ ತಪ್ಪಿಲ್ಲದೆ, ಯಾವುದೂ ಸಾಬೀತಾಗದೆ ಹೇಳ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ಶ್ರೀಮತಿ ಏನು ಹೇಳ್ತಾರೆ, ನಾನು ಕೊಲೆಗಾರ ಅಂದೆ ಅಂತ, ಕೊಲೆಗಡಕ ಅಂದೆ ಅಂತ. ಕೊಲೆಗಾರ ಅನ್ನೋದು ಯಾವ FIR ಆಗಿತ್ತು ರವಿ ಅವ್ರ ಮೇಲೆ? ಎಲ್ಲಿ ಪ್ರಾಸಿಕ್ಯೂಷನ್ ಆಗಿತ್ತು? ಎಲ್ಲಿ ಅವರ ಅಪರಾಧ ಪ್ರೂವ್ ಆಗಿತ್ತು ಕೊಲೆಗಾರ ಅನ್ನೋದಕ್ಕೆ? ಒಬ್ಬ ಸದನದಲ್ಲಿರ್ತಕ್ಕಂಥ ಗೌರವಾನ್ವಿತ ಸದಸ್ಯನಿಗೆ ಈ ರೀತಿ ಅಗೌರವ ತೋರಿಸಿದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ಹೋರಾಟ ಇಷ್ಟೇ. ಕೂಡಲೇ ಯಾರು ಈ ತಪ್ಪನ್ನು ಮಾಡಿದ್ರು ಪೊಲೀಸ್ನವರು, ಅವರು ಇದರ ಬಗ್ಗೆ ಸರ್ಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇಲ್ಲ ಒಂದು ವೇಳೆ ಸರ್ಕಾರನೇ ಏನಾದರೂ ಈ ರೀತಿ ಪಿತೂರಿ ಮಾಡಿದರೆ ಈ ಸರ್ಕಾರಕ್ಕೆ ಅಧಿಕಾರದಲ್ಲಿರ್ತಕ್ಕಂಥ ನೈತಿಕತೆ ಇಲ್ಲ. ಕೂಡಲೇ ರಾಜೀನಾಮೆ ಮಾಡಬೇಕು. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಕಾನೂನಂತೆ ಏನಾದರೂ ಇದ್ದರೆ, ಇನ್ನೂ ಕೂಡ ಕಾನೂನು ವ್ಯವಸ್ಥೆ ಏನಾದರೂ ಇದ್ದರೆ, ಅಂಬೇಡ್ಕರ್ ಜಿಯವರ ಪ್ರಜಾಪ್ರಭುತ್ವ ಸಂವಿಧಾನ ಇವತ್ತು ಕೆಲಸ ಮಾಡುತ್ತೆ ಅನ್ನೋದಾದರೆ, ಅದ್ರ ಬಗ್ಗೆ ಗೌರವ ಇದ್ದರೆ ನೀವು ಕೂಡಲೇ ಕ್ಷಮೆ ಕೇಳಬೇಕು. ರವಿ ಅವ್ರನ್ನ ಬಿಡುಗಡೆ ಮಾಡಬೇಕು. ನೀವು ನ್ಯಾಯಾಲಯದಲ್ಲಿ ಏನಿದೆ ನಿಮ್ಮ ಇದನ್ನು ಮುಂದುವರಿಸ್ಕೊಳ್ಳಿ. ಎಂತೆಂಥ ಅಪರಾಧ ಮಾಡಿ, ಏನೆಲ್ಲ ಮಾಡಿ ಇವತ್ತು ರಾಜಾರೋಷವಾಗಿ ಓಡಾಡ್ತಿರ್ತಕ್ಕಂಥ ಜನ ಸರ್ಕಾರದ ಆಶ್ರಯದಲ್ಲಿದ್ದಾರೆ. ಅಂಥವ್ರಿಗೆ ನೀವೇನು ಮಾಡೋಕ್ಕೆ ತಾಕತ್ತಿಲ್ಲ, ಯೋಗ್ಯತೆ ಇಲ್ಲ ನಿಮಗೆ. ಒಂದು ಸಣ್ಣ ಅಪವಾದ, ಇನ್ನೂ ಸಾಬೀತಾಗಿಲ್ಲ, ಅದು ಅಪರಾಧ ಆಗಿಲ್ಲ, ಅಪವಾದ ಅಷ್ಟೇ. ಸಿ ಟಿ ರವಿ ಅವರು ಹಿಂಗೆ ಅಂದಿದ್ದಾರೆ ಅಂತ ಅಪವಾದ. ಅದನ್ನು ಮುಂದಿಟ್ಕೊಂಡು ರಾತ್ರಿ ಎಲ್ಲ ಊಟ ಕೊಟ್ಟಿಲ್ಲ ಅವ್ರಿಗೆ. ಹಾಗಾದರೆ ಅವ್ರ ತಲೆ ಗಾಯ ಹೇಗಾಯಿತು? ಯಾರು ಹೊಡೆದ್ರು? ಸಿ ಟಿ ರವಿಯವರೇ ಹೇಳಿದ್ದಾರೆ, ನನ್ನನ್ನು ಕೊಲೆ ಮಾಡೋದಕ್ಕೆ ಸಂಚು ರೂಪಿಸಿದ್ದಾರೆ ಪೊಲೀಸ್ನವರು. ರಾತ್ರಿ ಮಾಧ್ಯಮದವ್ರನ್ನೂ ಬಿಟ್ಟಿಲ್ಲ. ನೀವು ನೋಡಿದ್ರಿ, ಮಾಧ್ಯಮದವರ ಕಾರಿಗೆ ಅಡ್ಡ ಆಗಿ ಪೊಲೀಸ್ ವ್ಯಾನ್ ನಿಲ್ಲುತ್ತೆ. ರಾತ್ರಿ 1 ಗಂಟೆ 2 ಗಂಟೆಯಲ್ಲಿ ಅಡ್ಡ ಆಗಿ ಪೊಲೀಸ್ ವ್ಯಾನ್ ನಿಂತು ಹೇಳ್ತಾರೆ ಆ ಮಾಧ್ಯಮದ ಕಾರಿನ ಮೇಲೆ ಹಲ್ಲೆ ಆಗುತ್ತೆ. ಪೊಲೀಸ್ನವರು ಬಡಿತಾರೆ ಕಾರನ್ನ. ಪ್ರಜಾಪ್ರಭುತ್ವದ 4ನೇ ಅಂಗ, ಅವರಿಗೆ ಗೌರವ ಇದೆ. ಸೊ ಈ ರೀತಿಯಾಗಿ ಬಹಳ ದುಷ್ಕೃತ್ಯಗಳನ್ನು ಈ ಸರ್ಕಾರ ಮಾಡ್ತಾ ಇದೆ. ಗೂಂಡಾರಾಜನ್ನು ತರ್ತಾ ಇದೆ. ಸಮಾಜದ ನಾಗರಿಕರು ಭಯಗೊಂಡಿದ್ದಾರೆ, ನಾವೆಲ್ಲ ಭಯಗೊಂಡಿದ್ದೀವಿ. ಗೊತ್ತಿಲ್ಲ ಯಾವಾಗ ಏನು ಮಾಡ್ತಾರೆ, ಯಾರ ಮೇಲೆ ಏನು ಹೇಳಿ ಅರೆಸ್ಟ್ ಮಾಡ್ತಾರೆ. ಪ್ರಜಾಪ್ರಭುತ್ವ ಸತ್ತೋಗಿದೆ ಈ ರಾಜ್ಯದಲ್ಲಿ.
ಗೂಂಡಾಯಿಸಮ್ ಮೆರಿತಾ ಇದೆ. ಇದಕ್ಕೆ ಧಿಕ್ಕಾರ ಇದೆ ನಮ್ಮದು. ನಾವು ಹೋರಾಟ ಮಾಡ್ತೇವೆ. ಕಮ್ ವಾಟ್ ಮೇ, ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಾರೆ, ಮಾಡಲಿ ಸಿದ್ದರಾಮಯ್ಯನವರು, ನಮ್ಮನ್ನೆಲ್ಲ ಜೈಲಿಗೆ ಹಾಕಲಿ. ಭಾರತೀಯ ಜನತಾ ಪಕ್ಷ ಈ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಪಕ್ಷ. ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಅತಿ ಹೆಚ್ಚು ಎಲ್ಲರನ್ನೂ ಜೈಲಿಗೆ ಹಾಕಲಿ, ನಮ್ಮನ್ನೆಲ್ಲ ಕಾರ್ಯಕರ್ತರುಗಳನ್ನ. ನಾವೆಲ್ಲ ರೆಡಿ ಇದ್ದೀವಿ. ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಡೀಲಿ. ಒಬ್ಬ ಸಾಮಾನ್ಯ ಕಾಮನ್ ಸೆನ್ಸ್ ಇರೋ ಯಾವನಿಗೆ ಬೇಕಾದ್ರೂ ಗೊತ್ತಾಗುತ್ತೆ ಇದು. ಆದರೆ ಈ ರಾಜ್ಯ ಆಳವರು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ ಗೂಂಡಾಯಿಸಮ್ನ, ಈ ದುರ್ವರ್ತನೆಯನ್ನ, ಅದಕ್ಕೆ ಸಿದ್ದರಾಮಯ್ಯವರು ಇದಕ್ಕೆ ಬಣ್ಣ ಹಚ್ಚಕ್ಕೆ ನೋಡ್ತಾರೆ. ಹಾಗಾದರೆ ಹೆಣ್ಣು ಮಕ್ಕಳ ಮೇಲೆ ನಡೆದಂಥ ದೌರ್ಜನ್ಯ ಸಮರ್ಸ್ಕೊತಾರ BJPಯವರು? ನಾವು ದೌರ್ಜನ್ಯ ಸಮರ್ಸ್ಕೊಳ್ಳಲ್ಲ, ನಾವು ಸಮರ್ಸ್ಕೊಳ್ತಾ ಇರೋದು ಅದು ಅಪರಾಧ ಪ್ರೂವ್ ಆಗಲಿ. ಯಾರು ನ್ಯಾಯಕ್ಕಿಂತ ದೊಡ್ಡದವರಲ್ಲ, ಕೋರ್ಟ್ಗಿಂತ ದೊಡ್ಡದವರಲ್ಲ. ಹಾಗಾಗಿ ಅದು ಪ್ರೂವ್ ಆದಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ನ್ಯಾಯಾಂಗ ಇದೆ, ಆಯ್ತಲ್ಲ. ಈ ರೀತಿ ಒಬ್ಬ ಅತ್ಯಂತ ಶ್ರೇಷ್ಠ ವ್ಯಕ್ತಿ, ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಗೌರವ, ಒಂದು ಸಂಸ್ಕಾರ ಇರ್ತಕ್ಕಂಥ ವ್ಯಕ್ತಿ ಮೇಲೆ ಈ ರೀತಿ ಆರೋಪ, ಸುಳ್ಳು ಆರೋಪ ಹೊರಿಸಿ ಅವ್ರನ್ನ ಜೈಲಿಗೆ ಹಾಕಿರೋದು, ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿರೋದು, ಕೋರ್ಟ್ ಮುಂದೆ ಹಾಜರುಪಡಿಸಿರೋದು, ರಾತ್ರಿಯೆಲ್ಲ ಅವ್ರಿಗೆ ಹ್ಯಾರಾಸ್ ಮಾಡಿರೋದು, ಇದು ಅಕ್ಷಮ್ಯ. ಇವತ್ತು ಈ ರಾಜ್ಯ ಖಂಡಿತ ನಿಮಗೆ ತಕ್ಕ ಪಾಠ ಕಲಿಸುತ್ತೆ. ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ಯಾವುದೂ ಶಾಶ್ವತ ಅಲ್ಲ. ನಿಮ್ಮ ಅಧಿಕಾರ ಇನ್ನು 2 ವರ್ಷನೋ 3 ವರ್ಷನೋ ಯಾವಾಗ ಇಳಿತೀರೋ ಗೊತ್ತಿಲ್ಲ. ಮುಂದೆ ನಾವು ಇದನ್ನು ಮಾಡಿದ್ರೆ ಏನು ಹೇಳ್ತೀರಾ? BJP ಶಾಶ್ವತವಾಗಿ ಪ್ರತಿಪಕ್ಷದಲ್ಲಿ ಕೂರಲ್ಲ. ಅತಿ ಹೆಚ್ಚು ಸಮಯ ಅಧಿಕಾರದಲ್ಲಿರ್ತಕ್ಕಂಥದ್ದು. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ಅಂತ ಬೇಕಾದ್ದು ಮಾಡ್ಬೋದಾ? ಏನು ಬೇಕಾದರೂ ಆಗ್ಬೋದಾ? ಅದಾಗೋದಕ್ಕೆ ಅವಕಾಶ ಇಲ್ಲ. ಜನ ಇದ್ದಾರೆ, ಜನ ಪಾಠ ಕಲಿಸ್ತಾರೆ. ನಿಮ್ಮ ದುರ್ವರ್ತನೆಗೆ, ದುರಹಂಕಾರಕ್ಕೆ, ದುರಾಡಳಿತಕ್ಕೆ ತಕ್ಕ ಶಾಸ್ತಿ ಆಗುತ್ತೆ. ನೀವು ಕೂಡಲೇ ತಿದ್ಕೋಬೇಕು ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.